ಸೊ ಸೆಕೆಂಡ್ ಡೇ ಇನ್ ನೇಪಾಲ್ ಆ್ಯಂಡ್ ಪೋಖ್ರಾ ಇನ್ನೂ ರೀಚ್ ಆಗಿಲ್ಲ. ಮಾರ್ನಿಂಗ್ 5 o'clock ಆಗಿದೆ. ಎಲ್ಲ ಪಿಟ್ ಸ್ಟಾಪ್ ಮಾಡೋದಕ್ಕೆ ಅಂತ ನಿಲ್ಸಿದ್ದಾರೆ ಇಲ್ಲಿ ಹೋಗೋದಕ್ಕೆ ಅಂತ. 5 o'clock ಆಗ್ತಿದೆ. ನೋಡಿ ವೆದರ್ ಹೆಂಗಿದೆ ಅಂತ. ಎಂದ್ರು ಯಾಕಾಯ್ತಾ ಬಸ್ಸಲ್ಲಿ ಕೂತಿ ನಿಂತಿದ್ದೀವಿ. ವೆದರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೋ ಕೂಲ್ಡ್. ರೆಡಿ ಯಾರೋ ಜಾಗಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಡಿ. ನಾಯಿ ಮೊನ್ನೆ ಅವ್ರ ಹತ್ರ ಕ್ಯಾಬ್ ಹತ್ರ ಮಾತಾಡ್ಬೇಕಾದ್ರೆ ಇನ್ನೊಂದು ವಿಷಯ ಏನು ಕಲ್ತಾನೆ, ಎಲ್ಲ ಐಟಮ್ ತುಂಬ ಕಾಸ್ಟ್ಲಿ. ಇಲ್ಲಿ ಚೀಪ್ ಇದ್ರೂ ಐಟಮ್ ಹೆಂಗಿದಾನೆ, ನಮ್ಮದು ಚಿಕ್ಕ 20 ರೂಪಾಯಿ ಕೋಕ್ ಬಾಟಲ್ ಇದೆಲ್ಲ ಅದು 30 ರೂಪಾಯಿ. ಈ ಥರ 50 ರೂಪಾಯಿಂದ ಬರ್ದಿರ್ತಾನೆ. ಸೊ ಕನ್ವರ್ಟ್ ಮಾಡಿದ್ರೆ ಇಟ್ಸ್ 30 ರೂಪಾಯಿ ಕೋಕ್ ಬಾಟಲ್ಗೆ. ಒಂದೊಂದು ಐಟಮ್ ಚೀಪು, ಒಂದೊಂದು ಐಟಮ್ ಕಾಸ್ಟ್ಲಿ. ಹಂಗೆ ನೋಡಿದ್ರೆ ಇಲ್ಲಿ ಒಂದು ಆಲ್ಟೋ ತೊಗೊಳ್ಳೋ ಪ್ರೈಸಲ್ಲಿ ನಾವು ಇಂಡಿಯಾದಲ್ಲಿ 3 ಆಲ್ಟೋ ತೊಗೋಬೋದಂತೆ. ಸೇಮ್ ವೇ ಕ್ಲಾಸಿಕ್ ಅಷ್ಟೇ. ಕ್ಲಾಸಿಕ್ಕಲ್ಲಿ ಆಲ್ಮೋಸ್ಟ್ ಇದು ಬುಲೆಟ್ ಇದೆಯಲ್ಲ, ಆಲ್ಮೋಸ್ಟ್ 4-5 ಲಕ್ಷ ಆಗುತ್ತಂತೆ ಒಂದು ಬುಲೆಟ್. ಅದು 350 cc ಇದು 6 lakhs 6 ಲಕ್ಷ ಆಗುತ್ತಂತೆ ಒಂದು ಬುಲೆಟ್. ನಾವು ಇಂಡಿಯಾದಲ್ಲಿ 2 ತೊಗೋಬೋದು ಅದೇ ದುಡ್ಡಿಗೆ. ಹೋಗಿ ನೀವು ಸ್ಟಾಪ್ ಮಾಡಬೇಕು. ಮುಂದೆ ಬಸ್ ಸ್ಟಾಪ್ಗೆ ಹೋಗ್ತಾ ಇದೆ ಬಸ್ಸು. ಆಲ್ರೆಡಿ ಪಿಕ್ಸ್ ಕಾಣಿಸ್ತಿದೆ ಆಲ್ರೆಡಿ ಇಲ್ಲಿಂದ. ವೆದರ್ ಸಖತ್ತಾಗಿದೆ. ಆಲ್ರೆಡಿ ಐಸ್ ಎಲ್ಲ ಕಾಣಿಸ್ತಿದೆ. ಬಸ್ ಸ್ಟಾಪ್ ಮಾಡಿದ. ಇಲ್ಲಿಂದ ಒಂದು ರಿಕ್ಷಾ ತೊಗೊಂಡು ನಮ್ಮ ಹೋಟೆಲ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಫಸ್ಟ್ ನನಗೆ ಕಾಲು ಚಚ್ಕೊಂಡು ಸ್ಟೇಟ್ ಮಲ್ಕೋಬೇಕು. ಸಾಕಾಗಿದೆ ಕೂತಿ ಸಾಕಾಗಿದೆ ಕೂತಿ. ಸೊ ಜಸ್ಟ್ ಲೇ ಡೌನ್ ಫಾರ್ ಸಮ್ ಟೈಮ್. ಪ್ಲಸ್ ತಿನ್ಬೇಕೇನಾದ್ರು ಚೆನ್ನಾಗಿ ಪ್ರೋಟೀನ್ ಇರೋ ಥರ ಫುಡ್ ಇರೋದಕ್ಕೆ ರೆಸ್ಟ್ ಮಾಡಬೇಕು. So tired. Oh. ಪೋಖ್ರಾ ವೆದರ್ ಸಖತ್ತಾಗಿದೆ. ತುಂಬ ಚೆನ್ನಾಗಿದೆ. ವೆದರ್ಗೆ ಅಡ್ಜಸ್ಟ್ ಆಗ್ತಿದೆ. ತುಂಬ ಹೈ ಆಲ್ಟಿಟ್ಯೂಡಲ್ಲಿ ಇದೀವಲ್ಲ, ಸೊ ಅದರಿಂದ ಆಕ್ಸಿಜನ್ ಸ್ವಲ್ಪ ಕಡಿಮೆ ಅನಿಸ್ತಿದೆ. ಅದಕ್ಕೆ ಅಂತಲೇ ಒಂದಿನ ಟೈಮ್ ತೊಗೋತಿರೋದು ನಾವು ಇಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಅಂತ. ಟೈಮ್ ಅಡ್ಜಸ್ಟ್ ಆದರೆ ಯಾವುದು ಮಾಡಿದಾಗ ಸರಿ ಹೋಗುತ್ತೆ ಬಾಡಿ. ಇದು ಅಕ್ಲೈಮೇಟೈಸೇಷನ್ ಅಂತ ಕರೀತಾರೆ ಅದನ್ನು. ಅಲ್ಲಿಗೆ ಅಡ್ಜಸ್ಟ್ ಆಗೋದಕ್ಕೆ ವೆದರು ಹೈ ಆಲ್ಟಿಟ್ಯೂಡ್ ಜಾಸ್ತಿ ಹೈಟ್ ಹೋದಷ್ಟು ಆಕ್ಸಿಜನ್ ಲೆವೆಲ್ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ನಮ್ಮ ಬಾಡಿಗೆ ತುಂಬ ಜಾಸ್ತಿ ಉಸಿರು ಕೇಳುತ್ತೆ. ಅದಕ್ಕೆ ನಾವು ಸ್ಮಾಲ್ ಆಗಿ ಚಿಕ್ಕ ವೃತ್ತ ತಗೋತಾ ಇದ್ದರೆ ಇದಾಗುತ್ತೆ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ದಿಸ್. ಇವಾಗ ಲೇಕ್ ಸೈಡ್ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಸ್ವಲ್ಪ ಹೇಗೆ ಗೊತ್ತಾ, ನಾವು ಕಳೆದೋಗಿರೋ ಥರ ಇಲ್ಲ ಗೊತ್ತಿಲ್ಲೋಗಿರೋ ಥರ ಮಾಡಿದ್ರೆ ಜನ ಮೋಸ ಮಾಡ್ತಾರೆ. ಆದಷ್ಟು ಕಾನ್ಫಿಡೆಂಟ್ ಆಗಿರ್ಬೇಕು. ಗೊತ್ತಿರೋದು ಜಾಗ ಗೊತ್ತಿದೆ, ಮುಂಚೆ ಬಂದು ಹೋಗಿದ್ದೀವಿ ಅನ್ನೋ ಥರ ತೋರಿಸ್ಕೋಬೇಕು. ಇಲ್ಲಾಂದರೆ ಜನ ಸ್ಕ್ಯಾಮ್ ಮಾಡ್ತಾರೆ, ಜಾಸ್ತಿ ದುಡ್ಡು ಹೇಳ್ತಾರೆ. ಇಲ್ಲಿಂದ 2 ಕಿಲೋಮೀಟ್ರಿಗೆ 400 ರೂಪಾಯಿ ಕೇಳ್ತಿದ್ದಾನೆ. ಅದಕ್ಕೆ ನಾಲ್ಕು ಅಂತ ಹೋಗ್ತಾ ಇದ್ದೀವಿ ನೋಡ್ಕೊಂಡು. ಏನು ಕ್ರೇಜಿ ಪಾರ್ಟ್ ಅಂದರೆ ಅವ್ರದ್ದು UPI ಇದು ಅಲ್ಲಿ QR ಕೋಡ್ ಇರುತ್ತೆ. ಅದು ನಾರ್ಮಲ್ ಏನೇನೋ ಅರ್ಧ ಇರುತ್ತೆ. ಆ QR ಕೋಡಿಗೆ ಸ್ಕ್ಯಾನ್ ಮಾಡಿಬಿಟ್ಟು ಫೋನ್ಪೇಲಿ ಪೇ ಮಾಡಿದ್ರು ಸಾಕು, ಆಟೋಮೆಟಿಕ್ಕಾಗಿ ಅವ್ರಿಗೆ ನೇಪಾಳಿ ರುಪೀಸಲ್ಲೇ ಹೋಗುತ್ತೆ. ಕ್ರೇಜಿ ಎಷ್ಟು ಕಡೆ ನಮ್ಮ UPI ಟೆಕ್ನಾಲಜಿ ಯೂಸ್ ಆಗ್ತಿದೆ ಅಂತ. ನಾವು ಅಲ್ಲಿ ಟೈಪ್ ಮಾಡ್ಬೇಕಾದ್ರೆ ಅವರಿಗೆ ಇದು ನೇಪಾಳಿ ರುಪೀಸಲ್ಲೇ ಟೈಪ್ ಮಾಡಿ ಪೇ ಮಾಡೋದು.
ಬಟ್ ಇಂಡಿಯನ್ ರುಪೀಸಲ್ಲಿ ಪೇ ಆಗುತ್ತೆ ಇಂಡಿಯನ್ ಬ್ಯಾಂಕಿಂದ. ಬಟ್ ಅವ್ರಿಗೆ ಕನ್ನಡಗೆ ವಾಪಸ್ ನೇಪಾಳಿ ರುಪೀಸಲ್ಲೇ ಹೋಗುತ್ತೆ. ಪೇ ಮಾಡ್ಬೇಕಾದ್ರೆ ಮಾತ್ರ ನಾವು ರುಪೀಸಲ್ಲಿ ಪೇ ಮಾಡಬೇಕು, ಇಂಡಿಯನ್ ರುಪೀಸ್. ಸೊ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಯೂಸ್ ಮಾಡ್ತಿರೋ ಥರನೇ, ಇನ್ ಡಿಫ್ರೆನ್ಸ್ ಇಲ್ಲ. ಪ್ಲಸ್ 0 ಫಾರೆಕ್ಸ್ ಅಕೌಂಟ್ ಅಥವಾ ನೀವದು, ಅದರಿಂದ ಏನು ಮಾರ್ಕಪ್ ಆಗಲ್ಲ, ಏನಾಗಲ್ಲ. ಸೊ ಆಲ್ಮೋಸ್ಟ್ ನಾವು ಬೆಂಗಳೂರಲ್ಲಿ ಹೆಂಗೆ ಪೇ ಮಾಡ್ತೀವಿ ಆ ಥರ ಪೇ ಮಾಡ್ಕೊಂಡು ಹೋಗ್ಬೇಕು. ಈ ಸ್ಕೈ ವಾಕ್ ನೋಡಿ ಹೆಂಗಿದೆ, ಇದರಲ್ಲಿ ಸರ್ಕಲ್ ಮಾಡಿದ್ದಾರೆ ಸ್ಕೈ ವಾಕಲ್ಲಿ. ಈ ಥರ ಸ್ಕೈ ವಾಕ್ ನಾನು ನೋಡಿಲ್ಲ ಬೆಂಗಳೂರಲ್ಲಿ ಎಲ್ಲೂ. ಎಲ್ಲ ಕಡೆಯಿಂದ ಸ್ಕೈ ವಾಕ್ ಮಾಡಿ ಅಲ್ಲಿ ಮಧ್ಯದಲ್ಲಿ ಆ ಕಡೆಗೆ ಸ್ವಿಚ್ ಮಾಡ್ಕೋಬೋದು ಅಲ್ಲ. ಈ ಥರ ನಾವು ಯಾಕೆ ಮಾಡಿಲ್ಲ ನಾ ಬೆಂಗಳೂರಲ್ಲಿ. ಸಿಟಿನೂ ಓವರಾಲ್ ತುಂಬ ಕ್ಲೀನಾಗಿದೆ. ಜನ ರೂಲ್ಸ್ ಫಾಲೋ ಮಾಡೋದನ್ನ ತುಂಬ ನೋಡಿದ್ದೀನಿ ನಾನು. ಅಷ್ಟೊತ್ತು ರಾತ್ರಿಯಲ್ಲಿ ಅಷ್ಟೇ ನಮ್ಮ ಕ್ಯಾಬ್ ಡ್ರೈವರು ಸರ್ಕಲಲ್ಲೇ ತಿರ್ಗಿಸ್ಕೊಂಡು ಹೋಗ್ತಿದ್ದು. ಇಟಲ್ಲಿ ಹೆಂಗೆ ಹೋಗ್ಬೋದಿದ್ರು ಯೂಸಿಂಗ್ ಸರ್ಕಲ್ ಎವ್ರಿ ಟೈಮ್. ಅದಾಗಿರ್ಬೋದು ಬೈಕ್ ಅವರು ಅಷ್ಟೇ. ದೇಹ ಚಿಕ್ಕದಾಗಿರ್ಬೋದು, ಚೆನ್ನಾಗಿ ಡಿಸಿಪ್ಲಿನ್ ಆಗಿದ್ದಾರೆ. ಬಸ್ಸಿಂದ ಇಲ್ಲಿ ಹೋಟೆಲ್ ಕಡೆಗೆ ಹೋಗ್ತಾ ಇದ್ದೀವಿ ನೋಡಿ. ಟ್ರೆಕ್ಕಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ. ಫುಲ್ ಸ್ಟೀಪ್ ಬೆಟ್ಟ, ಫುಲ್ ಬೆಟ್ಟ ಥರ ಫುಲ್ಲು ಪೋಖ್ರಾ. ಕಾಠ್ಮಂಡು ಒಂದು ಅದರ್ ಸೈಡ್ ಇಸ್ ಮೋರ್ ಲೈಕ್ ಸಿಟಿ ಥರ. ಪೋಖ್ರಾ ಫುಲ್ಲು ಬೆಟ್ಟ ಇದಿರೋದೇ ಮೇಲೆ, ಊಟಿ ಥರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬೆಂಗಳೂರು ಮತ್ತು ಊಟಿ ಹೆಂಗಿದೆ ಥರ, ಬೆಂಗಳೂರು ಹೆಂಗೆ ಕಡೆ ಇದೆ, ಊಟಿ ಹಂಗೆ ಹೈಟ್ ಇದೆಲ್ಲ ಸೇಮ್ ಇದೆ ನೋಡಿ. ಅದು ರಾಕ್ ಕ್ಲೈಂಬಿಂಗ್ ಜಿಮ್ ಅಂತೆಲ್ಲ ಇದೆ. ಜಿಮ್ಮು, ಕೆಫೆ, ಬಾರ್, ಹೋಟೆಲ್ ಇದು ಅಷ್ಟು. ಏನೆಷ್ಟು ನಮ್ಮದು ಓಡಲಿ ಸರ್ ಡಾಗ್ ಹೆಂಗೆ. ಯಾರು ಇಲ್ಲ ಯಾವುದು ಹೋಟೆಲ್ ಹೆಸರು? ಈಗ ಹೋಟೆಲ್ ಹುಡುಕಿದ್ವಿ, ರಾತ್ರಿ ಬುಕ್ ಮಾಡಿದ್ವಿ, ಇವಾಗ ಹುಡುಕ್ತಾ ಇದ್ದೀವಿ ಹೋಟೆಲಲ್ಲಿ ಅಂತ. ಗೆಸ್ಟ್ ಹೌಸ್, ಬೆಳಿ ಗೆಸ್ಟ್ ಹೌಸ್. ವೆದರ್ ತುಂಬ ಚೆನ್ನಾಗಿದೆ. ಇನ್ನು ಅಡ್ಜಸ್ಟ್ ಆಗಿಲ್ಲ, ಸುಸ್ತಾಗ್ತಿದೆ ನನಗೆ. ಅಕ್ಲೈಮೇಟೈಸೇಷನ್ ಆಗೋದಕ್ಕೆ ನಾನು ಎದ್ದೇ ಇರಲಿಲ್ಲ, ಮಲ್ಕೊಂಡೇ ಇದ್ದಲ್ಲ, ಬಾಡಿಗೆ ಗೊತ್ತೇ ಆಗಿಲ್ಲ. ಹೋಟೆಲ್ ಸೆಂಟರ್ಸ್ ಇಲ್ಲವೇ ಇಲ್ಲ. ಸೊ ಅಲ್ಲಿದೆಲ್ಲ ಸನ್ಸೆಟ್ ಅಂತಿದೆಲ್ಲ, ಅದನ್ನು ಬುಕ್ ಮಾಡಿದ್ದು. ರಾತ್ರಿ ಏನು ಬರೀ ಒಂದಿನ ಉಳ್ಕೊಳ್ಳೋದಲ್ಲ, ಮಲ್ಕೊಳ್ಳೋದು ಅಂತ ಚೆನ್ನಾಗಿರೋದು ನೋಡಿಲ್ಲ. ಯಾರು ಸಿಗುತ್ತೆ ಅದು ಬುಕ್ ಮಾಡಿಕೊಂಡು ಬಂದಿದ್ದೀವಿ. ರೋಡಿಗೆ ಗೊತ್ತಾಗ್ತಿಲ್ಲ ಹೆಂಗೆ ಹೋಗೋದು ಅಂತ. ಅಲ್ಲಿ ಸಂದಿದೆಯಲ್ಲ, ಅಲ್ಲಿ ಹೋಗ್ಬೇಕು. ಅಲ್ಲಿ ಅಲ್ಲಲ್ಲ ಇಲ್ಲಿ ಕ್ರೇಜಿ ವರ್ಕ್. ಅಪ್ಪ ನೋಡಿ, ನಾವು ಹೋಟೆಲ್ಗೆ ಹೋಗಿ ಸಂದಿಲ್ ಹೋಗ್ಬೇಕು ಅಂತ ಅಲ್ಲಿ ಹೋಗಿ ದಾರಿ ರಾಂಗ್ ಅಡ್ರೆಸ್, ಅದು ಮನೆ ಒಳಗೆ ಹೋಗ್ಬಿಟ್ಟಿದ್ದೆ, ಬೇರೆಯವ್ರ ಮನೆ ಒಳಗೆ. ಅಲ್ಲಿಂದ ಇಲ್ಲ ಅಂತ ಈ ಕಡೆ ಮೀನು ಮಂದಿ, ಮತ್ತು ಇಲ್ಲಿಂದ ಇಲ್ಲಿ ಬರ್ದಿದ್ದಾರೆ ಬೋರ್ಡ್, ನಮ್ಗೆ ಕಾಣಿಸಿಲ್ಲ ನಮಗೆ ಬೋರ್ಡು. ಸೊ ಈ ಸಂದಿಯಿಂದ ಹೋಗ್ತಾ ಇದ್ದೀವಿ ಅಲ್ಲಿಗೆಲ್ಲ. ಸನ್ಸೆಟ್ ಗೆಸ್ಟ್ ಹೌಸ್ ಅಂತ. ಸೊ ನಾವು ಪೇ ಮಾಡಿದ್ದು 2 ದಿನಕ್ಕೆ 2 ಡೇಸ್ ಸ್ಟೇಗೆ 1600 ರುಪೀಸ್ ಇಂಡಿಯನ್ ರುಪೀಸಲ್ಲಿ. ಸೊ ನಾಟ್ ಬ್ಯಾಡ್ ಅಲ್ಲ. ನಮ್ಗೆ ಇಂಡಿಯಾದಲ್ಲಿ ಎಲ್ಲಿ ಸಿಗುತ್ತೆ ಕಣ್ಣಂಜರಿಗೆ 2 ದಿನಕ್ಕೆ. ಅದನ್ನು ಚೆನ್ನಾಗಿದೆ ಅಂತ ರಿವ್ಯೂಸ್ ಎಲ್ಲ ಚೆನ್ನಾಗಿದೆ ಅಂತಿತ್ತು. ಮತ್ತು ಹೋಟೆಲ್ಗೆ ಹೋಗೋ ಜಾಗ ನೋಡಿ ಎಷ್ಟು ಸ್ಕೆಚಿ ಆಗಿದೆ. ಸಂದಿಲೋಗ ಎಲ್ಲ ಹೋಗ್ಬೇಕು, ಯಾರು ಕೇಳಬೇಕು? ಎಕ್ಸ್ಕ್ಯೂಸ್ ಮೀ. ಗಾಡಿ ಕೇಳ್ತೇನೆ. ರೂಮ್ ಕೀ ಸಿಕ್ತು. 2nd ಫ್ಲೋರ್ ಅಲ್ಲಿ ರೂಮ್ ನಂಬರ್ 4.
ಹಾಗೆ ಫ್ರೆಶ್ ಅಪ್ ಮಾಡ್ಬಿಟ್ಟು ಹೋಗೋಣ. ಫ್ರೆಶ್ ಅಪ್ ಅಂದರೆ ಸ್ನಾನ ಮಾಡ್ಕೋಬೇಕು. ಮತ್ತೆ ಸ್ವೆಟ್ ಹೊರಟಿದ್ದೀವಿ. ಅದಪ್ಪ ಫೋನು ಇದೆ ಎಲ್ಲಿದೆಯಲ್ಲ ಅದಕ್ಕೆ ಚೆನ್ನಾಗಿದೆ ಸಾಕಪ್ಪ. ಇನ್ನೇನು ಸಾಕಲ್ಲ, ಇನ್ನೇನು ಬೇಕು ಮಲ್ಕೊಂಡು ಹೋಗೋದಕ್ಕೆ. ಪ್ಲಸ್ ಇದು ಆಫ್ ಸೀಸನ್ ನಾನು ಬಂದಿರೋದು, ಸೊ ಅದರಿಂದ ಆಲ್ಮೋಸ್ಟ್ ಎಷ್ಟು ಕಡಿಮೆಗೆ ಸಿಕ್ಕಿದೆ. ಸಾಕು, ಬರೀ ಒಂದಿನ ಉಳ್ಕೊಳ್ಳೋದು, ಬೆಳಿಗ್ಗೆ ಹೋಗ್ತಾ ಇರೋದೆ. ಹಲೋ. ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರೆಸ್ಟ್ ಸ್ವಲ್ಪ ಅಲ್ಲ, ಭಾಳ ಜನ ರೆಸ್ಟ್ ಮಾಡಿದ್ವಿ. ಎಷ್ಟು ರೆಸ್ಟ್ ಮಾಡಿದ್ದೀವಿ ಅಂದರೆ ಆಲ್ಮೋಸ್ಟ್ 3-4 ಅವರ್ಸ್ ರೆಸ್ಟ್ ಮಾಡಿದ್ವಿ. ಬಂದು ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗ್ಬೇಕೀಗ. ನೀರಾಗೂ ಕ್ಲೀನಾಗಿ ಬರ್ತಿಲ್ಲ, ಅದಕ್ಕೋಸ್ಕರ ಸ್ನಾನ ಮಾಡೋಕ್ಕೆ ನಾವು ಸಾಹಸ ಮಾಡ್ತಿಲ್ಲ. ಮಧ್ಯಾಹ್ನ ಮುಖ ತೊಳಿಬೇಕಾದ್ರೆ ನೀರು ನಿಂತೋಯ್ತು ಸ್ವಲ್ಪ ಹೊತ್ತು, ಸೊ ಅದರಿಂದ ಬೇಡ ಅಂತ ಸುಮ್ಮನಾಗಿದ್ದೀನಿ. ಒಂದು ಮಾಡೋಣ. ಪ್ಲಸ್ ಇದು ವೀಡಿಯೋ ಗೋಪ್ರೋದಲ್ಲಿ ಮಾಡ್ತಾ ಇರೋದು, ಸೊ ಆಡಿಯೋ ಹೆಂಗೆ ಬರ್ತಿದೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರನೇ ಫಸ್ಟ್ ಕ್ಲಿಪ್ ಇದು ಮಾಡ್ತಿರೋದು. ಹೇಗಿದೆ ನಮ್ಮಿಂದ ನಮ್ಮ ವ್ಯೂ ಅಷ್ಟೇ ಏನಿಲ್ಲ, ಟು ಬಿ ಆನೆಸ್ಟ್. ಬಾಲ್ಕನಿ ಇದೆ ನಮ್ಮ. ಇವಾಗ ನನ್ನ ಧ್ರುವ ಹೋಗ್ತಾ ಅಲ್ಲಿ ಫಸ್ಟು ಇದು ತೊಗೋಬೇಕು. ನಾನು ಸಿಮ್ ಆಕ್ಟಿವೇಶನ್ ಮಾಡಿದ್ದೀನಿ, ಬಟ್ ಅಲ್ಲಿ ಹೋಗಿ ಪಾಸ್ವರ್ಡ್ ಎಲ್ಲ ತೋರಿಸಿ ಆಮೇಲೆ ವೆರಿಫೈ ಮಾಡಿಸ್ಬೇಕಂದ್ರೆ. ಸೊ ಮುಚ್ಕೊಂಡು ತಿನ್ಕೊಂಡು ಹೊಡೋದೆ. ನೋಡಿ ಹೆಂಗಿದೆ, ಲಿಟಲಿ ಲೇಕ್ ಪಕ್ಕದಲ್ಲೇ ಇದ್ದೀವಿ. ಕ್ರೇಜಿ. ಇದು ಒಂದು ರೋಡ್ ಇದೆ, ಹಾಂ, ಆ ರೋಡಿಂದ ಹೋದರೆ ಲೇಕ್ ಕನೆಕ್ಟ್ ಹತ್ರ ಫಸ್ಟ್ ಒಂದು ರೂಮ್ ಬುಕ್ ನೋಡಿದ್ವಿ, ಬಟ್ ಅದು ನಾವು ಬುಕ್ ಮಾಡೋಷ್ಟರಲ್ಲಿ ಹೋಗ್ಬಿಡ್ತದ್ರಿಂದ ಲಾಸ್ಟಲ್ಲಿ ಇದನ್ನು ಚೂಸ್ ಮಾಡಿದ್ದು. ಹೇಳಿದ್ರು ಒಬ್ಬ ಹೋಗೋಣ. ನಾವಿರೋದು ಗೆಸ್ಟ್ ಹೌಸ್ ಹೆಸರು ಏನು, ಸನ್ಸೆಟ್ ಗೆಸ್ಟ್ ಹೌಸ್. ಆ ಕಡೆನೂ ಇದೆ ಕಡೆ ಆ್ಯಕ್ಚುಲಿ ಎಲ್ಲ ತೊಗೊಳಲ್ಲ. ನಮ್ಮ ಹೋಟೆಲಿಂದ ಡೌನ್ ಸ್ಟ್ರೀಟ್ ಹಂಗೆ ಬರ್ತಾ ಇಲ್ಲಿ ಊಟಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ಯಾವುದೋ ಒಂದು ಹೋಟೆಲ್ ಇದೆ, ಟ್ರೈ ಮಾಡೋಣ ಇದ್ದೇನೆ. ಹೋಗೋಣ, ಲೆಟ್ಸ್ ಗಿವ್ ಇಟ್ ಟ್ರೈ. ಹೇಗಿದೆ ಮೋಮೋಸು, ತುಪ್ಪ, ವೆಜ್ ಥಾಲಿ ಇದೆ, ಚಿಕನ್ ಥಾಲಿ, ಫ್ರೈಡ್ ರೈಸ್, ಫ್ರೆಂಚ್ ಫ್ರೈಸ್. ಮೋಸ್ಟ್ ನಮ್ಗೆ ಏನೇನು ಬೇಕು ಆಲ್ಮೋಸ್ಟ್ ಎಲ್ಲ ತಿನ್ನೋಕ್ಕಿದೆ ಇಲ್ಲೇ. ಸೊ ಇಲ್ಲಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಅವಡೆ ಅಲ್ಲ, ಯಾರಿಲ್ವಾ, ಇಲ್ಲೇ ಕೂರ್ಬೇಕಂತಿದೆ. ಎಕ್ಸ್ಕ್ಯೂಸ್ ಮೀ. ಯಾರು ಬಂದಿಲ್ಲ ಅಂದರೆ ಸುಮ್ಮನೆ ಮತ್ತೆ ಬಂದೋಗ್ಬೇಕು. ಓಪನ್ ಇದೆ ಅಂತಲೇ ಗೊತ್ತಿಲ್ಲ. ಉಪ್ಪು ಸಿಗ್ತಿಲ್ಲ, ಬೀಫ್ ಅದು ಬೀಫ್ ಇರಬೇಕದು. ನೋಡ್ಕೊಂಡು ತಿನ್ನಬೇಕು. ಬೀಫ್ ತಗೊಳ್ತೇನೆ, ನೋಡ್ಕೊಂಡು ತಿನ್ನಬೇಕು. ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ. ಏನು ತಿನ್ನೋಣ? ಅದೇ ಥಾಲಿ, ವೆಜ್ ಥಾಲಿ ಬಂದರು ಆರ್ಡ್ರ್ ಮಾಡೋದಕ್ಕೆ. ಓಪನ್ ಇದೆ. ಏನು ತಗೋಣ? ವೆಜ್ ಥಾಲಿ क्या बोले? चाउमीन मोमोस ತುಪ್ಪ ಹಾಂ ನೋಡೋಣ. ಅದೇ 2 ವೆಜ್ ತುಪ್ಪ ಅಂದರೆ ಧ್ರುವ ಸಜೆಸ್ಟ್ ಮಾಡಿದ್ದೇನೆ, ಅದು ತಗೋತಾ ಇರೋದು ತುಪ್ಪ. ಏನು ತುಪ್ಪದ್ದು, ಏನು ತುಪ್ಪ ಅದು? ಟಿಬೇಟಿಯನ್ ಫುಡ್ ಅಂತೆ. ಸೊ ತುಪ್ಪ 140 ಏನೋ ಇದೆ ಬಾ, 140 ನೇಪಾಳಿ ಕರೆನ್ಸಿ. ಸೊ ಆಲ್ಮೋಸ್ಟ್ ಎಷ್ಟಾಗುತ್ತೆ ಗೊತ್ತಾ? 90 ರೂಪಾಯಿ ಏನೋ ಆಗುತ್ತೆ ಒಂದಷ್ಟೇ. ಅವಾಗಲ್ಲಿ 140 ಇದೆ, ಬಟ್ ನಮಗೆ 87 ರೂಪಾಯಿ ಆಗುತ್ತೆ. ಅದು ಮೋಮೋಸ್ 200 ಇದೆ. ಸೊ ಆಗುತ್ತೆ, ಅದು 120-130 ರೂಪಾಯಿ ಆಗುತ್ತೆ. ಚೀಪರ್. ವೆಜ್ ತುಪ್ಪ ಇನ್ನೂ ಜಾಸ್ತಿ ಇಂಡಿಯಾದಲ್ಲಿ. ಇಂಡಿಯಾದಲ್ಲಿ ಕಾಸ್ಟ್ ಉಂಟು ವೆಜ್ 110-150 rupees ವೆಜ್ ತುಪ್ಪ. ಹೆಂಗಿರುತ್ತೆ
ಊಟ ಬಂದಿದೆ. ತುಪ್ಪ ವೆಜ್ ತುಕ್ಕ ಪ್ರೊವೈಲ್ ತಾನೆ ಈ ಥರ ಎಲ್ಲ ಬರೋದು ಇನ್ನ ಸ್ಟಾಕ್ ಇನ್ನ ಲೈಟ್ ಆಗಿರುತ್ತೆ ಸ್ಟಾಕ್. ಇನ್ನು ದಿ ಸ್ಟಾಕ್ ಹಾಂ ಬಿ ಮಚ್ ಲೈಟರ್. ಓ ಇದು ನೂಡಲ್ ತಾನೆ. ನೋ ದ ಸ್ಟಾಕ್ ಓಕೆ should be much lighter in color. ಓಕೆ And chutney no ಅಷ್ಟೇ will be like dark ಆಗಿರುತ್ತೆ. ತುಂಬ ಚಿಕ್ಕಾಯ್ತು. ಸ್ಮೆಲ್ ಚೆನ್ನಾಗಿದೆ. ಇದೊಂದು ತಿಂದು ನೆಕ್ಸ್ಟು ಮೈಫಾಲ್ ಅಂತೀನಿ ಟ್ರೈಫಾಲ್ ಅಲ್ಲ ಟ್ರೆಕ್ಕಿಂಗ್ ಪೋಲ್ ತರೋದಕ್ಕೆ ಹೋಗಬೇಕು. ಅದೊಂದು ತಗೊಂಡ್ರೆ ವೆರ್ ಸೆಟ್ ಫಾರ್ ಟುಮಾರೋ. ಆಲ್ರೆಡಿ ಪರ್ಮಿಟ್ ತೊಗೊಂಡಾಯಿತು, ಆನ್ಲೈನಲ್ಲಿ ಅವ್ರು ಮಾಡ್ಕೊಂಡು ಆವಲೇ ಬಂತು. ಸಿಮ್ ಸಿಮ್ಮರ್ ಆ್ಯಕ್ಟಿವೇಷನ್ ಮಾಡಿಸ್ಕೋಬೇಕು. ಈ ಸಿಮ್ ತೊಗೊಂಡಿದ್ದೀನಿ, ಬಟ್ ಈ ಸಿಮ್ ಆ್ಯಕ್ಟಿವೇಟ್ ಮಾಡೋದಕ್ಕೆ ಆ ಶಾಪ್ ಹೋಗಲೇಬೇಕಂದ್ರೆ. ಸೊ ಆನ್ಲೈನಲ್ಲಿ ತೊಗೊಂಡಿದ್ದೀನಿ ನಾನು. ಸೊ ಇವಾಗ ಅಲ್ಲೋಗಿ ಆಕ್ಟಿವೇಟ್ ಮಾಡಿಸ್ಕೊಂಡ್ರೆ ನನ್ನ ಸಿಮ್ಮಲ್ಲಿ ನೆಟ್ವರ್ಕ್ ಬರುತ್ತೆ. ಅದು ತೊಗೊಂಡು ಸುತ್ತಾಡೋದಷ್ಟೇ ಫುಲ್ಲು ಪ್ರೋಗ್ರಾಮ್. ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಅದು ನೀರು ಮಧ್ಯದಲ್ಲಿದೆ ದೇವಸ್ಥಾನ. ಆ ದೇವಸ್ಥಾನ ನೋಡೋದಕ್ಕೆ ಅಂತ ನಾವು ಹೋಗ್ತಿರ್ತೀವಿ. ಆ ದೇವಸ್ಥಾನ ಮತ್ತೆ ಸಂಜೆ ಓಪನ್ ಆಗುತ್ತೆ ಮತ್ತೆ ನೋಡೋಣ. ಸೊ ನೀರು ಇದಕ್ಕೆ ಹೋಗ್ಬೇಕು. ಚೆನ್ನಾಗಿದೆ, ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಇಟ್ಸ್ ಸೊ ಕೂಲ್ ಆ್ಯಂಡ್ ಪರ್ಫೆಕ್ಟ್. ಸ್ವಲ್ಪ ಸೆಕೆ ಆಗ್ತದೆ, ಚಳಿ ಆಗ್ತದೆ, ಕರೆಕ್ಟಾಗಿದೆ. ಸೊ ತಿನ್ಬಿಟ್ಟು ಹೊಡೋಣ. ಮತ್ತು ಇದು ಬಾಕ್ಸ್ ಹೆಂಗಿದೆ ಇದು $100 ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಇಲ್ಲಿ ಟ್ರೆಕ್ಕಿಂಗ್ ಪೋಲ್ ತೊಗೋಬೇಕು ಮತ್ತು ಗ್ಲೌಸ್ ತೊಗೋಬೇಕಂತಿದೆ. ನಾವು ಟ್ರೆಕ್ಕಿಂಗ್ ಪೋಲ್ ಅಂದರೆ ಕನ್ಫರ್ಮು, ಗ್ಲೌಸ್ ತೊಗೋಬೇಕಂತಿದೆ. ಆ್ಯಕ್ಚುಲಿ ನಾವು ಗ್ಲೌಸ್ ವೆದರ್ ನೋಡಬೇಕು. ಸೊ ಇರೋದು ಅಂಗಡಿ ಬಂದಿದ್ದೀವಿ ಇಲ್ಲಿ. ಈ ಥರದೊಂದು ಪೋಲ್ ತೊಗೋಬೇಕು. ಅದೇ ತೋರಿಸ್ತಿದ್ದಾನೆ, ನಾಡಿದ್ರು ಹೋಗಿದ್ದಾನೆ. ನೋಡಿ ಗ್ಲೌಸ್ ತೊಗೊಬೇಕು. ಪೋಲ್ ತೊಗೋಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ. This puppy here is 1,600. ಪೇರ್ಗೆ ತೊಗೋಬೋದಲ್ಲ. ಪೇರ್ ಅಂದರೆ $1,000. ಸೊ $800 ಆಗುತ್ತೆ, 2 ಸಿಗ್ತದೆ. ನಮಗೆ ಟಿಕೆಟ್ ನಮಗೆ ಒಂದು $600 ಸಿಗ್ತೈತೆ ಅಲ್ಲಿ. And one is this model. Good The price. handle is different. ಆರ್ಟಿಕ್ಸ್ The price are same. Is just you can choose. No, it's this one. Only if you have ಎಲ್ಲ ಶೂಸು, ಕೊಲಂಬಿಯ ಶೂಸು, open and ಹಾಂ close. ಇದೆಲ್ಲ ಶೂಸ್ ನಾನು ಹಾಕಿರೋದು ಇಂಡಿಯಾದಲ್ಲೇ ತೊಗೊಂಡಿದ್ದು. ಇಂಡಿಯನ್ ಕಂಪನಿ ಆ್ಯಕ್ಚುಲಿ ನಾನು ಹಾಕಿರೋ ಶೂ. ಫುಲ್ ವಾಟರ್ ಪ್ರೂಫ್ ಶೂಸ್. ಇದೊಂದು ಪೋಲ್ ತೊಗೊಂಡು ಮತ್ತು ಇದೊಂದು ಹೆಡ್ ಲ್ಯಾಂಪ್ ಬಂದು ಹೋಗ್ಬೇಕು ನಾವು. ಆ್ಯಕ್ಚುಲಿ ಇದೊಂದು ಹೆಡ್ ಲ್ಯಾಂಪ್ ಬಂದು ಹೋಗ್ಬೇಕಿತ್ತು ಇರೋದು. ಅದು ಯಾಕಂದರೆ ರಾತ್ರಿ ಹೊತ್ತು ಬೆಳಗ್ಗೆ ಓಟಾಗ ಆಗಲ್ಲ ಅಂತೆ, ಕಾಣಿಸಲ್ವಂತೇನು. ಸೊ ಅದರಿಂದ No, here is a written stop. But it's not in here. It's 1, 2 number down. You can Yeah, sure. just close it. ಇದೊಂದು ಕ್ರೇಜಿ ಪಾರ್ಟ್ ಏನಂದರೆ ನಾವು ಬರೀ ಪೋಲಿಗೆ ಬಂದು ಪೋಲ್ ತೊಗೊಂಡು Start from 7 o'clock. 7 in the morning. Yeah. ಹೆಡ್ ಲ್ಯಾಂಪ್ ಮತ್ತು ಈ ಥರದ್ದು ಗ್ಲೌಸ್ ಕೂಡ ತೊಗೊಂಡ್ವಿ. ಈ ಥರ ಗ್ಲೌಸ್ ಕೂಡ ತೊಗೊಂಡ್ವಿ. ಎಲ್ಲ ಸೇರಿ ನಮ್ಮ ಇಂಡಿಯನ್ ರುಪೀಸಲ್ಲಿ $4,300 ಆಯಿತು. ಸೊ ಅವ್ರ ಕರೆನ್ಸಿಯಲ್ಲಿ ಯೋಚನೆ ಮಾಡಿದ್ರೆ 7,000. ಸೊ ನಮಗೆ ಅಲ್ಲಿ So ಬರೀ if you need any help for trekking, Yeah. come. Yeah, sure. Because I know the area. I've been a many times. ಎಸ್ I can. Yeah, sure. Thank you. ಅವರೇ ನನಗೆ ಕೊಟ್ಟಿದ್ದು. ಸೇ ಆಯ್ Bye bye. ಟ್ರೆಕ್ಕಿಂಗ್ ಪೋಲ್ ತೊಗೋಬೇಕಂತ ಇದ್ದಿದ್ದು ನಾವು. ಅಲ್ಲಿ ಬರೀ 2 ಟ್ರೆಕ್ಕಿಂಗ್ ಪೋಲ್ಗೆ ನಮಗೆ $2,500 ಆಗಿತ್ತು. ಇಷ್ಟು ನಾವು ಬ್ಯಾಂಗ್ಳೂರಲ್ಲಿ ತೊಗೊಳಕ್ಕೆ ಹೋಗಿದ್ರೆ it would have cost us more than 4K. We ordered for just like 2,200 rupees. 2000 For ಮೇಲೆ 2 ಆಯ್ತು. poles, they poles. cost us. ಬರೀ 2 ಪೋಲ್ಗೆ $2,500 ಆಗಿತ್ತಲ್ಲಿ ಪೆಟ್ರೋಲಲ್ಲಿ. ಸೊ 2 ಪೋಲು ಪ್ಲಸ್ Crazy one. ಹೆಡ್ We got a headlamp, we got a Headlamp, gloves also. ಎಲ್ಲ ತಗೊಂಡು ಇವಾಗ ನಾವು ವಾಪಸ್ ನಿಮ್ಮ ಕಡೆ ಹೋಗ್ತಿದ್ದೀವಿ. ಅದನ್ನ ಇಟ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋದಷ್ಟೇ ಪೋಖ್ರ ಇವತ್ತು. ಅದಕ್ಕೆ ನೋಡಿ ಎಷ್ಟು ಗಂಟೆಗೆ ಗೊತ್ತಾ ಇವಾಗ 5:30 ಆ್ಯಂಡ್ ವೆದರ್ ಇಸ್ ಸೋ ಗುಡ್, ಪರ್ಫೆಕ್ಟ್ ಆ್ಯಕ್ಚುಲಿ ವೆದರ್.
ತಾನೇ ಕಳಿಸ್ತೀವಿ. ನಾನು ಲೇಕ್ ಸೈಡ್ಗೆ ಹೋಗೇ ಇಲ್ಲ ಇವಾಗ. ಇದನ್ನ ಇಟ್ಬಿಟ್ಟು ಲೇಕ್ ಸೈಡ್ಗೆ ಹೋಗೋಣಲ್ಲ. ಹಾಂ, ಲೇಕ್ ಸೈಡ್ಗೆ ಹೋಗೋಣ. ಅದಕ್ಕೆ ಬ್ಯಾಟ್ರಿ ಬೇರೆ ತಗೋಬೇಕು. ನಾನು ಈ ಥರ ಯೋಚನೆ ಇದ್ರಲ್ಲೇ ಇಲ್ಲೇದ್ವಾ ಹಿಂದೆ. ಹಂಗಂತ ಗೊತ್ತಿದ್ರೆ ನಂದು ಕ್ಯಾಮ್ರದು ರೀಚಾರ್ಜಬಲ್ ಬ್ಯಾಟ್ರಿನೇ ಇತ್ತು ನನ್ನ ಹತ್ರ. ತಗೊಂಡು ಲೇಲೋ ಅಂತ ಕುತ್ಕೊಬಿಟ್ಟು ಅಲ್ಲಿ ಸಾಕ್ಸ್. ನಾನು ಎಷ್ಟು ಇವತ್ತು ಸಾಕ್ಸ್ 12 ಸಾಕ್ಸ್ ತಂದಿದ್ದೀನಿ ಲಿಟಲಿ. ಆ ಸಾಕ್ಸ್ ತಗೊಂಡು ಏನು ಮಾಡೋಣ? ಅದಕ್ಕೆ ರೀಚಾರ್ಜಬಲ್ ಬ್ಯಾಟ್ರಿ ಇಲ್ಲ, ಬರೀ ಚಾರ್ಜ್ ಆಗೋಬೇಕಂದ್ರೆ. ನನ್ನ ಮನೇಲಿ ನನ್ನ ಕ್ಯಾಮ್ರದ್ದು ರೀಚಾರ್ಜಬಲ್ ಬ್ಯಾಟ್ರೀಸ್ ಚಾರ್ಜರ್ ಎಲ್ಲ ಇತ್ತು ನನ್ನ ಹತ್ರ. ನಮ್ಮ ಕ್ಯಾಮ್ರದ್ದು ನಂದು ಅದೇ AA ಬ್ಯಾಟ್ರಿ. ಅದೇ ಗೊತ್ತು ಈ ಥರ ಆಗುತ್ತೆ. ನಾನು ಮೋಸ್ಟ್ಲಿ ರೀಚಾರ್ಜಬಲ್ ಇರುತ್ತೆ ಅಂದ್ಕೊಂಡಿದ್ದೆ. ಅದರಲ್ಲೇ ರೀಚಾರ್ಜಬಲ್ ಇತ್ತು, ಇಲ್ಲ ಅಂತಲ್ಲ. ಬಟ್ ಅದು ನಮ್ದು ಇಷ್ಟು ಓವರ್ಕಿಂತ ಪ್ರೈಸ್ ಅದರದ್ದೇ ಜಾಸ್ತಿ ಇತ್ತು. 1,200 ಹತ್ರ ಇತ್ತು. ಇವಾಗ ನಾವು ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಆಚೆ ಕಡೆ ಅಷ್ಟಡಿ ಫೋಟೋಸ್. ಆನ್ ವ್ಯೂ ನೋಡಿ. ವಾಟ್ಸ್ ದ ವ್ಯೂ ಇಸ್ ಆ್ಯಕ್ಚುಲಿ ಡೇಯಿಂಗ್ ಟು ಟೇಕ್ ಆ್ಯಕ್ಚುಲಿ. ಸೊ ಈ ರೋಡ್ ಆ್ಯಕ್ಚುಲಿ ತುಂಬ ಅಸ್ಥೆಟಿಕ್ ಆಗಿದೆ. ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೋಗ್ಬೇಕು. ಲಿಟರಲಿ 450 ಮೀಟರ್ಸ್ ಇದೆ ಆ್ಯಕ್ಚುಲಿ. 6 ಮಿನಿಟ್ಸ್ ಅಲ್ಲಿ ಬಾಸ್ ಹೋಗೋಣ. It's here just for aesthetics, guys. It's literally here for that. Hang on, sir. ಇಲ್ಲೆಲ್ಲ ಬೈಕ್ಸ್ ಒಂಥರ ಡಿಫ್ರೆಂಟ್ ಆಗಿದೆ. ನೋಡ್ಬಿಟ್ಟು ನಾನು ಡ್ರೈವ್ ಮಾಡ್ತೀನಿ. ಇಲ್ಲೆಲ್ಲ ಇನ್ನೂ ಚೆನ್ನಾಗಿದೆ ಹೋಟೆಲ್ಗಳು ನೋಡೋದಕ್ಕೆ. ಲಿಟ್ರಲಿ ಸಮುದ್ರ ಥರ ಕಾಣಿಸ್ತಿದೆ ಅಲ್ಲ. literally surrounded by mountains. Kayaking ಅದೆಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ. So it's like literally ವಾಕ್ ಮಾಡ್ಕೊಂಡು ಓಡಾಡೋ ಥರ ಸ್ಟ್ರೀಟ್ ಥರ ಲೈಟಲ್ಲಿ. ಪೀಸ್ಫುಲ್. ನಾವು ಬರ್ತೀವಿ 57 ಆ್ಯಂಡ್ ಇಟ್ಸ್ ಲೈಕ್ ಮೋರ್ ಲೈಕ್ ನೇಪಾಳ್ಗಿಂತ ನನಗೆ ಇದ್ರ ಥರ ವೇವ್ ಬರ್ತದೆ. ವಿಯೆಟ್ನಾಮಲ್ಲಿ ಓವರಾಲ್ ವ್ಯೂಸ್, ಮೌಂಟೇನ್ಸ್, ಮಧ್ಯದಲ್ಲಿ ನೀರು, ಸ್ಟ್ರೀಟು ಇದ್ರ ಥರ ಇದೆ. ಅದು ಗೋವಾದಲ್ಲಿ ಇದೇ ಥರ ಸ್ಟ್ರೀಟ್ ಇರೋದು ನಡ್ಕೊಂಡು ಹೋಗೋದಕ್ಕೆ. ಕಾಯಾಕಿಂಗ್ ಇದೆ. ಏನು ರಾಕ್ ಹಾಕಿ ಮಾಡೋಣ ನಿಂದೆ ಅದೇ ಏನು ಮಿಲ್ಕಿಲಿ ಅಣ್ಣ. ಅದೇ ಈ ವ್ಯೂ ಕೂತ್ಕೊಂಡು ನೋಡ್ತಾ ಇವಾಗ ನಾನು ಲೆಮನ್ ಟೀ ತೊಗೊಂಡಿದ್ದಾನೆ, ನಾನು ಮಿಲ್ಕ್ ಟೀ ತೊಗೊಂಡೆ. ಚೆನ್ನಾಗಿದೆ. ಇದು ಓಕೆ ಮನಸ್ಸಿಲ್ಲ. ಆ್ಯಕ್ಚುಲಿ ಟ್ರೆಕ್ಕಿಂಗ್ ಅಂತಲೇ ವಾಚ್ ನೋಡಿದ್ದು. ಫಿಟ್ ಬ್ಯಾಂಡ್ ಅಲ್ಲ ವಾಚ್ ಇದು ಸ್ಟೆಪ್ಸ್ ಕೌಂಟ್ ಮಾಡೋಕ್ಕೆ ಮತ್ತು ಇದನ್ನು ಚೆಕ್ ಮಾಡೋಕ್ಕೆ ಅಂತ. ಅದ್ರ ಪ್ರಕಾರ ನಾನು ಬಂದಾಗಿಂದ ಮಿಲ್ಕ್ ಟೀ ಇಲ್ಲಿ ಮಿಲ್ಕ್ ಟೀ ತೊಗೊಂಡಿದ್ದೀನಿ, ಅವನು ಲೆಮನ್ ಟೀ.
ಲೆಮನ್ ಟೀ ಚೆನ್ನಾಗಿದೆ ಅಂತ ಹೇಳ್ತೀನಿ. ಏನು ಹೇಳ್ತಿದ್ದೆ ಮರ್ತೋದೆ. ಸೊ ನಾನೇ ಹೇಳ್ತಿದ್ದೀನಿ ಅಂದರೆ ಅದೇ ನೇಪಾಳ ಬಂದಾಗಿಂದ ನಂದು ಸ್ಟ್ರೆಸ್ ಲೆವೆಲ್ ಬೆಂಗಳೂರಲ್ಲಿ ಎಷ್ಟಿತ್ತು ಅದಕ್ಕಿಂತ ಲಿಟಲ್ ಡಬಲ್ ಕಡಿಮೆ ಆಗಿದೆ. ಲಿಟಲ್ 60s ಇದು ಇಲ್ಲಿ ಬರೀ 30, 25, 40 ಅವರೇಜಲ್ಲಿದೆ. ಯು ಅಂಡರ್ಸ್ಟ್ಯಾಂಡ್ ಎಲ್ಲ ಎಷ್ಟು ಇದಾಗಿದ್ದಾರೆ. ಕಾಯಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಕಾಯಾಕಿಂಗ್ ಎಲ್ಲ ಅದು ಇನ್ನೊಂದು ಸಬ್ ಬೋರ್ಡ್ ನೋಡೋದಕ್ಕಾಗಲ್ಲ ಆ ಥರ ಇದೆ. ಇಟಲಿ ಮೇಲೆ ಮಾಡ್ಕೊಂಡು ಹೋಗ್ಬೇಕು, ಕುತ್ಕೊಂಡು ಹೋಗ್ಬೇಕು. ನನಗೇನೆಲ್ಲ ಗೊಬ್ಬರ ಏನಾಗಲ್ಲ ನೀರು ಬರುತ್ತೆ. ಬಟ್ ಒಂದು ಜಿಜಿ ಕ್ಯಾಮ್ ಇದೆ, ಅದರಿಂದ ನೀರಲ್ಲಿ ಬಿದ್ದರೆ ಹಾಳಾಗುತ್ತೆ. ಬಸ್ ಶೂಸು ತ್ಯಾವಾದರೆ ನಾಳೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೋಗಲಿಲ್ಲ. ನೀವು ವಾಪಸ್ ಬಂದಾಗ ಹೋಗ್ಬೋದು. ಬಸ್ ಇನ್ನು ರಾತ್ರಿ ಸಿಗೋದಲ್ವ, ಅಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ಅದೇ ಇಡಲ್ಲಿ 5:30, 6 o'clock ಆಗ್ತಾಯಿದೆ. ಅನ್ನೋ ಸೂರ್ಯ ಎಷ್ಟು ಬಿಸಿಲು ಹೊಡಿತದೆ ಗೊತ್ತ, ಕುಕ್ ಹೊಡಿತದೆ, ಕಣ್ಣು ಬಿಡೋಕ್ಕೆ. Milk tea. This the guy out there with lemon tea with a lot of seeds in it. really lively squeezed lemon. Lively squeezed lemon. Literally ಎಲ್ಲ ಮುಂದೆ ಲೆಮನ್ ಕಟ್ ಮಾಡಿ ಸ್ಕ್ವೀಸ್ ಮಾಡಿದ್ದೆ. ಆ್ಯಂಡ್ ಎಷ್ಟು ರೂಪಾಯಿ ಆಯ್ತು ಗೊತ್ತಾ? 20 ರೂಪಾಯಿ ಅಂತದೆ ಅಡಿಗೆ. 15 ರೂಪಾಯಿ 30 ರೂಪಾಯಿ ಬಿತ್ತು ಅಷ್ಟೇ ಅಡಿಗೆ. ಇಟಲಿ ಕೈಯಲ್ಲಿ ನಾವು ಹುಡ್ಕ ಡಿಸ್ಪ್ಲೇ ನೋಡ್ತಿದ್ದೀವಿ, ನಡೆಯೋದು ಕಾಣಿಸ್ತು. ಅಲ್ಲಿ ಎದುರುಗಡೆನೇ ಫೇರ್ ಇದ್ದಾರೆ. ಇದೆಲ್ಲ ದ ಹೋಲ್ ಸ್ಟ್ರೀಟ್ ಇದೆಲ್ಲ ಫುಲ್ ನಡ್ಕೊಂಡು ಹೋಗೋದು. ಫುಲ್ ಸ್ಟ್ರೀಟು ಇದೇ ಥರ ಇದೆ. ಫುಲ್ ನಡ್ಕೊಂಡು ಹೋಗೋದು. ಫುಲ್ ಎಲ್ಲ ರೆಸ್ಟೋರೆಂಟ್ಸು. ಮತ್ತು ಮೇಲೆ ಫನ್ ಪಾರ್ಕ್ ಅಂತ ಮಾಡಿದ್ದಾನೆ. ನಂಗೆ ಇವಾಗ ಅರ್ಥ ಆಯಿತು. ಇದು ಮ್ಯಾಪಲ್ಲಿ ಏನಂತ ಬರ್ತಿತ್ತಂದರೆ ನೇಪಾಲ್ಸ ಪೋಕ್ರಾಸ್ ಡಿಸ್ನಿ ಲ್ಯಾಂಡ್ ಅಂತ ಬರ್ತಿತ್ತು ಇದರಲ್ಲಿ. ನನಗೆ ಅರ್ಥ ಆಗಲಿಲ್ಲ ಅವಾಗ. ಇವಾಗ ಅರ್ಥ ಆಗ್ತಿದೆ ಏನಕ್ಕೆ ಅವರು ಇದನ್ನ ಹೆಸರಿಟ್ಟವನೇ ಅಂತ. ಈ ಥರ ಫೇರಿ ಇದೆಲ್ಲ ಇಟ್ಟಿದ್ದಾನಲ್ಲ ಅದರಿಂದ. ಎಸ್ ವ್ಯೂ ನೋಡಿ ಹೆಂಗಿದೆ. ಫುಲ್ಲು ಸನ್ ಆಲ್ರೆಡಿ ಡೌನ್ ಆಗಿದ್ದಾನೆ. ಫುಲ್ ಹೋಗಿದೆ ಸಣ್ಣ. ಚೆನ್ನಾಗಿದೆ, ಚೆನ್ನಾಗಿದೆ. ಡಸ್ಟ್ಬಿನ್ಗೆ ಹುಡುಕಿದ್ದೀನಿ ಆಗಿದ್ದಾರೆ. ಅಲ್ಲಿದೆ ಅಲ್ಲಿ. ಲಿಟರಲಿ ಡಸ್ಟ್ಬಿನ್ ಇದೆ. ಆಮೇಲೆ ಇದು ಸ್ವಲ್ಪ ಗೋವಾ ಥರ ವೈಬ್ ಸಿಗ್ತಿದೆ ನನಗೆ. ಹಾಡು ಮತ್ತು ರಷ್ಯನ್ಸ್ ಅಷ್ಟೊಂದು ಜನ ಇರೋದು. ಪ್ಲಸ್ ಲಾಡ್ ಆಫ್ ಆಲ್ಕೋಹಾಲ್ ಇದೆ ಈ ಲೇಕಲ್ಲಿ. ನಾನು ಹಂಗೆ ನೋಡೋದಿಲ್ಲ ಆಲ್ಕೋಹಾಲ್. ಆ್ಯಕ್ಚುಲಿ ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದಾನೆ ಆಲ್ಕೋಹಾಲ್ನ. ಅದು ಅಲ್ಲೋ ಏನೇನು ನೇಪಾಳ ಲ್ಯಾಂಡ್ ಲಾಕ್ಡ್ ಏರಿಯಾ. ನಿಮಗೆ ಸಮುದ್ರ ಎಲ್ಲ ಐ ಥಿಂಕ್ ಎಲ್ಲ ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತೆ. ಇದಾಗುತ್ತೆ ಅಂತ ಇಂಪೋರ್ಟ್ ಆಗುತ್ತೆ. ಅಲ್ಲಿ ಇದರಿಂದ ಇಂಪೋರ್ಟ್ ಆಗುತ್ತೆ. ಚೈನಾದಿಂದ ಜಾಸ್ತಿ ಒಂದು. ಚೈನಾದಲ್ಲಿ ತುಂಬ ಹತ್ರ ಅಲ್ಲ, ಅದಕ್ಕೆ ಎಷ್ಟೊಂದು ಇಂಡಿಯನ್ ಕಾರ್ಗಳೆಲ್ಲ ಇಲ್ಲವೇ ಇಲ್ಲ. ಯಾವುದು ಇಂಡಿಯನ್ ಕಾರ್ ನೋಡಲೇ ಇಲ್ಲ. ಜಾಸ್ತಿ BYD ಕಾರ್ಗಳೇ ಇದೆ ಚೈನಾದಿಂದ ಡೈರೆಕ್ಟಾಗಿ. ನಮಗೆ ಎಷ್ಟೊಂದು BYD ಕಾರ್ ಇಲ್ಲ ಅಲ್ಲಿ ಇಂಡಿಯಾದಲ್ಲಿ. ಆ ಕಾರ್ಗಳೆಲ್ಲ ಇಲ್ಲಿದೆ. ನೋಡಿ ಹೆಂಗಿದೆ. ನಾವು ಮತ್ತೆ ಒಂದು 10,000 ನೇಪಾಳಿ ರೂಪೀಸ್ ಕನ್ವರ್ಟ್ ಮಾಡಿಕೊಂಡು ಪರ್ಮಿಟ್ನ ಪ್ರಿಂಟ್ ತೊಗೋಬೇಕು. ಮೊಬೈಲ್ ನೆಟ್ವರ್ಕ್ ಬರ್ತಿದೆ, ಅವ್ರು ಆ್ಯಕ್ಟಿವೇಟ್ ಆಗಿದೆ, ಎಲ್ಲ ಆಗಿದೆ. ಬಟ್ ಇದು ಮಾತ್ರ ಇನ್ನೂ ನೆಟ್ವರ್ಕ್ ಚೆನ್ನಾಗಿ ಬರ್ತಿಲ್ಲ. ಫುಲ್ ಒಂದು ರೌಂಡ್ ಇದೆ. ಲೈಕ್ ಅಗ್ರಿಕಲ್ಚರ್ಗೂ ಲ್ಯಾಂಡ್ ನೀರಿದೆ ಯೂಸ್ ಆಗೋದು ಅಂತ ಇಲ್ಲಿ. ಅದು ಬೋರ್ಡ್ ಇದೆ, ತೋರಿಸ್ತೀನಿ ಬೋರ್ಡ್. ಯಾ ಲಾಟ್ ಆಫ್ ಪೂರಕ್ಕೆ ಎಲ್ಲ ನೋಡಿ ಫಿಶ್ ಮಾಡ್ತಿದ್ದಾರೆ. ಸಂಬಂಧಿ ಫಿಶಿಂಗ್ ಅದೇ ಹೇಳಿದ್ನಲ್ಲ. ಐ ಥಿಂಕ್ ಲಾಟ್ ಆಫ್ ದಮ್ ಕನ್ಸ್ಯೂಮ್ ಫ್ರೆಶ್ ವಾಟರ್ ಫಿಶ್ ಅನ್ಸುತ್ತೆ ಅಲ್ಲಿ. ಯಾಕಂದರೆ ಅವ್ರಿಗೆ ಡೈರೆಕ್ಟ್ ಆಕ್ಸೆಸ್ ಇಲ್ಲ, ಆಕ್ಸೆಸ್ ಇದಕ್ಕೆ ಸೀಗೆ. ಸೊ ದೇ ಡೋಂಟ್ ಹ್ಯಾವ್ ಎ ಡೈರೆಕ್ಟ್ ವೇ ಟು ಆಕ್ಸೆಸ್ ಫಾರ್ ಸೀ ವಾಟರ್ ಫಿಶ್. Why not? It's too ಅದು. ಸೊ ಯಾ ಅಡಿಯಲ್ಲಿ ಹೆಂಗಿದೆ ಫುಲ್ ಸ್ಟ್ರೀಟ್. ಲೋಕಲ್ ಚಾಟ್ಸ್ ಚೆನ್ನಾಗಿದೆ. ಆಮೇಲೆ ಫುಲ್ ಫುಟ್ಬಾಲ್ ಆಡ್ತಿದ್ದಾರೆ ಜನ. ಫುಟ್ಬಾಲು ಚಾಟ್ಸ್ ಫುಲ್ ಅಷ್ಟು ಹಳ್ಳಿಗಂಡನೂ ಇದೆ. ಫುಲ್ ಹಳ್ಳಿಗಂಡನೂ ಚಾಟ್ಸೆ. ಈ ಸೀಸನ್ದಲ್ಲಿ ಮಾತ್ರ ಇದು ಆಡ್ತಾರೆ. ಹೊರಾಡಿ ಬೆಂಟೆನ್ ದಿಶೆ ಆಡ್ತಾರೆ ಇದ್ದಾರೆ ಅದು.
ಎಲ್ಲ ಆ ಕಡೆ ವಾಲಿಬಾಲ್ ಆಡ್ತಾಯಿದ್ದಾರೆ, ಇಲ್ಲಿ ಫುಟ್ಬಾಲು ಹಾಗಿದೆ. ಹೇಳಿ 6:45 ಆ್ಯಂಡ್ ಬಿಸಿಲು ಏನೋ ಹೆಂಗಿದೆ. ಬೈ ದ ವೇ ಇನ್ನೊಂದೇನಂದರೆ ನಾನಿರೋದು 15 ನಿಮಿಷ ಮುಂದೆ ಇದೆ, ನೇಪಾಲಿಂದ 15 ಮಿನಿಟ್ಸ್ ಡಿಫ್ರೆನ್ಸ್. ಸೊ ಇಲ್ಲಿ 6:45 ಆಗಿದ್ರು ಅಲ್ಲಿ 6:15 ಅಷ್ಟೇ. ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಅವತ್ತು ನೋಡಿ ನಾವೇ ಚೇಂಜ್ ಆಗಿದೆ ಅಂತ. ಧ್ರುವನ ಹೇಳಿದೆ 15 ನಿಮಿಷ ಮುಂದೆ ಇದ್ದೀವಿ ನಾವು ಅಂತ. ಬಾ ಧ್ರುವ, ಏನೋ ತಿನ್ನೋಣ. ಏನು ತಗೊಳ್ಳೋಣ? ಆದರೂ ಪಾನಿಪುರಿ ಏನೋ ತಗೊಳ್ಳೋಣ. ಎಲ್ಲ ಪಾನಿಪುರಿ ಇರಾನಿಯನ್ ಚಾಯ್ ಇದೆ, ಇರಾನಿಯನ್ ಟರ್ಕಿ ಚಾಯ್ ಇದೆ. ಚಾಯ್ನ ಹಿಂಗೆ ಇರಬೇಕಂತ ಗೊತ್ತಿಲ್ಲ. ಮರಳಲ್ಲಿ ಇರ್ತಾರಲ್ಲ ಅದನ್ನು, ಮರಳನ್ನ ಇದನ್ನು ಅದರಲ್ಲೇ ಮರಳು ಬಿಸಿ ಇರುತ್ತೆ, ಅದರಿಂದ ಉಕ್ಕಿ ಬರೋದು. ಸೊ ನಾಳೆ ತಿನ್ನೋಣ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳೋದು. ಎಲ್ಲರೂ ಚೆನ್ನಾಗಿರೋ ಕಡೆ ಹೋಗೋಣ, ಖಾಲಿ ಇದ್ದಾರಲ್ಲ ಬಲ್ಲ ಹೋಗೋಣ. ಟೀಕಾ. ಸೊ ಇಲ್ಲಿ ಬಿತ್ತು ಫಸ್ಟು ಪಾನಿಪುರಿ ಮಾಡಿಸ್ಕೊಂಡಿದ್ದೀವಿ. ಪಾನಿಪುರಿ ಆದಮೇಲೆ ಜಲ್ಮುರಿ ಅಂತ, ಜಲ್ಮುರಿ ಬಟ್ ಇಲ್ಲಿ ಕರೆಯೋದು ಚಟ್ಪಟ ಅಂತ ಕರೀತಾರೆ. ಸೊ ಅದನ್ನು ತಗೊಳ್ತೀವಿ. ಫಸ್ಟು ಪಾನಿಪುರಿ ಟ್ರೈ ಮಾಡ್ತೀವಿ, ಅದಾದಮೇಲೆ ಚಟ್ಪಟ ಖಾರ ಖಾರ ಇರೋ ಚೆನ್ನಾಗಿ ಚೆನ್ನಾಗಿ ತಿಂದಿಲ್ಲ ನಾನು ನೆನ್ನೆ. ಇವತ್ತೇ ಚೆನ್ನಾಗಿ ತಿಂದಿರೋದು ಆ್ಯಕ್ಚುಲಿ, ಊಟ ಮಾಡಿರೋದು. ನೆನ್ನೆ ಬರೀ ನಾವು ಬರೀ ಸ್ನ್ಯಾಕ್ಸ್ ತಿನ್ಕೊಂಡು ಬಂದಿದ್ದೀವಿ. ಸರಿ ದಿನ ತಿಂದಿರೋದು ಹೊಟ್ಟೆ ಚೆನ್ನಾಗಿ ಅಲ್ಲಿ ಸೂಪರ್ ಆಗಿ ಕೊಡೋಲ್ಲ. ವಾಟ್ ಸ್ಟಾರ್ಟ್ ಕೊಡೋದ ತುಪ್ಪ 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 ಬೆಸ್ಟ್ ತುಪ್ಪ ಏನು ಕೊಟ್ಟೈತೆ ಸೂಪರ್ ಆಗಿ ಕೊಟ್ಟಿದ್ದು ದೊಡ್ಡ ತಗೊಳ್ಳೋಣ. ಏನು ತಿನ್ಬೋದಾಗಿತ್ತು ಊಟ ಸಂಜೆ ಬರೋಣ, ಅದೇ ಬರೋಣ. ಎಸ್ ಎಸ್ ಮಾತಾಡ್ರು ಏನಾದರೂ. ಹಾಂ shy, he can't perform in camera. ಎಲ್ಲ ನೋಡಿ ಪಾನಿಪುರಿ ಚೆನ್ನಾಗಿದೆ, ಎಷ್ಟು ಕೊಟ್ಟಿದ್ದಾರೆ ಪಾನಿಪುರಿ. ಪ್ಲಸ್ ಬನ್ನಿ ಹಾಕೊಳ್ಳೋಕ್ಕೆ ಇದು ಹೊಡೆದು ತುಂಬಿದ್ದಾರೆ ಸಾಸ್ ಹೊರಗಡೆ. ಸೊ ಹಿಂಗೆ ಹಾಕೊಂಡು ತಿನ್ನೋದು. ತಗೋದ್ರುವ ಹಾಕ್ಬೋದು ಯಾ ಪಾನಿಪುರಿದು ಪಾನಿ ಸ್ವಲ್ಪ ಟೇಸ್ಟ್ ಒಂಥರ ಬೇರೆ ಥರ, ಹೊಸ ಥರ ಟೇಸ್ಟ್ ಇದು. ತುಂಬ ಚೆನ್ನಾಗಿದೆ, ರಿಫ್ರೆಶಿಂಗ್ ಬಟ್ ಚೆನ್ನಾಗಿದೆ. ಇದು ಚಟ್ಪಟ. ಹಾಂ ಚಟ್ಪಟ ಇದಕ್ಕೇನು ಗೊತ್ತಾ, ಇಲ್ಲಿ ಒಳಗಡೆ ಗುಡ್ ಜಾಬ್. ಎಕ್ಸ್ಕ್ಯೂಸ್ ಮೀ, एक बार में सर गिर गया ಇದು ಥ್ಯಾಂಕ್ ಯು. ಇದಕ್ಕೇನೇನು ಹಾಕಿದ್ದಾರೆ, ಮ್ಯಾಗಿ ಥರ ನಾವು ಮ್ಯಾಗಿನ ಡ್ರೈ ಮ್ಯಾಗಿನ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದಾರೆ. ಅದೇ ಹಾಂ, ನನಗೆ ಗೋಪುರ ಸೆಟ್ಟಿಂಗ್ಸ್ ಬರ್ತಿಲ್ಲ, ಯಾವ್ದು ಸೆಟ್ ಮಾಡಿದ್ದೀನಿ ಅಂತ. ಮೇ ಬಿ ಗ್ರೀನ್, ಸ್ವಲ್ಪ ಗ್ರೀನಿ ಥ್ಯಾಂಕ್ ಯು. ಫುಲ್ಲು ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅನ್ಸುತ್ತೆ, ಸ್ವಲ್ಪ ಗ್ರೀನಿ ಬರ್ತಿರ್ಬೇಕು ಮೇಲೆ ಡಾಡಾಡ್ತಾರೆ ಚೇಂಜ್ ಮಾಡ್ತೀನಿ ಮನೆಗೆ ಅಲ್ಲಿ ರೂಮ್ ಬಂದಮೇಲೆ. ಇದು ಚೆನ್ನಾಗಿದೆ, ಸ್ಪೂನ್ ಹೆಂಗಿದೆ ಟ್ರೈನಲ್ಲಿ ಕೊಡ್ತಾರಲ್ಲ. ಸ್ಪೈಸಿ ಧ್ರುವ ಖಾರ ಆಯ್ತು ಅಂತ ಹೇಳ್ತಿದ್ದೆ ನಾನು. ಕೇಳಿದ್ದು ಖಾರ ಬೇಕು ಅಂತ. ಹಾಂ ಆರ್ಕಿಟೆಕ್ಚರ್ ಹೆಂಗಿದೆ ನೋಡಿ. ಇನ್ನೊಂದು ಏನಂದರೆ, ಇವಾಗ ಜಸ್ಟ್ ಟ್ರೆಕ್ಕಿಂಗ್ ತೊಗೊಂಡ್ವಲ್ಲ ಅಲ್ಲೇ ಹೋದ್ವಿ, ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾಗಿತ್ತು, ಬಸ್ ಎಲ್ಲಿ ಹೋಗ್ಬೇಕು ಅಂತ. ಯಾರೋ ಇಬ್ಬರು ಬಂದರು, ಅವರು ಕನ್ನಡದಲ್ಲೇ ಮಾತಾಡ್ತಿದ್ರು, ನಾವು ಕನ್ನಡದಲ್ಲಿ ಮಾತಾಡೋದು ಕೇಳಿ ಅವರು ಬೆಂಗಳೂರು ಆದರೆ ಅದು ಕೇಳಿದ್ರು. ನಾನು ಒಂದು ಕ್ವಶನ್ ಕೇಳಿದೆ,
ಕನ್ನಡ ಬರಲ್ಲ ನನಗೆ, ಬರೀ ತಲೆ ಆಡ್ಸ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಇದೆಲ್ಲ ನೋಡಿದ್ರೆ ಇಲ್ಲಿ ಲೋಕಲ್ಸ್ ಇದಾರಲ್ಲ ಅವರೇ ಚೆನ್ನಾಗಿ ಮಾತಾಡ್ತಾರೆ, ಅವರೇ ಮೇಲೆ ವಿಧಿ. ನಮ್ಮ ದೇಶದವರು ನಮ್ಮ ಭಾಷೆಯವರೇ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಕ್ರೇಜಿ ಮಾತ್ರ. ಕೇಳಿದ್ರೆ ಅವ್ರು ಬರೀ ತಲೆ ಆಡ್ಸ್ಬಿಟ್ಟು ಸುಮ್ಮನೆ ನಾಳೆ ಹೋಗ್ತಾರೆ. ಏನಕ್ಕೆ ಸ್ಟ್ರೈಕ್ ಮಾಡಬೇಕು ಕಾನ್ವರ್ಸೇಷನ್ ಮಾತಾಡಲ್ಲ. ಆದರೆ ನೀರು ರೋಡ್ಲಲ್ಲಿ ಇದೆಯಲ್ಲ, ಮತ್ತೆ ನಿನ್ನ ಬಾಟ್ಲಲ್ಲೂ ಇದೆ. ಬಾಟ್ಲ ಇನ್ನೂ ಇದೆ. ಅಷ್ಟೇ ಇವತ್ತೊಂದು ಕೆಲಸ ಎಲ್ಲ ಮುಗಿತು, ಹೋಗಬೇಕು. ಕರೆನ್ಸಿ ಚೇಂಜ್ ಮಾಡಿಸ್ಬೇಕು. ATM ಅಲ್ಲಿದ್ದರೆ ATM ಅಲ್ಲೇ ತಗೋತೀನಿ. ನೋಡೋಣ ಒಂದ್ಸತಿ ಮೇಲೆ ಹೋಗ್ಬಿಟ್ಟು ಇಟ್ಬಿಟ್ಟು ವಾಪಸ್ ಬರೋಣ. ಎಷ್ಟು ಗಂಟೆ ಗೊತ್ತಾ? ನಾವು 8 ಗಂಟೆಯಲ್ಲಿ ಇಟ್ಟಲ್ಲಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ಬೇಕು? ಎಷ್ಟು ಗಂಟೆಗೆ ಬಸ್ ನನಗೆ ಕೇಳಿದಲ್ಲ? 7 ಸ್ಟಾರ್ಟ್ ಆಗುತ್ತೆ. 7 ಎಷ್ಟು ಅವರ್ ಬಸ್ಸಲ್ಲಿ? 2 ಅವರ್. ಬಸ್ ಅಲ್ಲ, ಜೀಪ್ ಎಷ್ಟು 2 ಅವರ್. 3 ಮೇಲೆ 3 hours ಆಗುತ್ತೆ. 3 ಅವರ್ಸ್ಗೆ. ಸೊ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ನಾಳೆ ಅಷ್ಟೊಂದು ಟ್ರೆಕ್ಕಿಂಗ್ ಇರಲ್ಲ. ಫಸ್ಟು ಯಾವುದಾದ್ರು ಚೊಂಗ್ರಾಂಗ್ ಲೇಕ ಏನಾದರೂ ಸಿಟಿದಲ್ಲಿ ವಿಲೇಜ್ ಜಿನ್ನು ನಾವು ಇದ್ದಿದ್ದು ಇನ್ನೊಂದು ಪ್ಲ್ಯಾನಲ್ಲಿ ತಾನೇ ಇದ್ದಿದ್ದು, ಹಿಂದಿನ ಪ್ಲ್ಯಾನಲ್ಲಿ ಇದ್ದಿದ್ದು. ಅದು ವಿಲೇಜ್ ಇತ್ತಲ್ಲ, ಚಮ್ರಾಂಗ್ ಬಂದೇ ಬರುತ್ತೆ. ಫಸ್ಟು ನ್ಯಾಪೂಲ್ ಇಂದ ಹೋಗೋದು. ಇಲ್ಲೊಂದಿದ್ದು ನಾವು ನೋಡಿಲ್ಲ. ತುಂಬ ಇದೆ. ಸೊ ಇವತ್ತೊಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಸಿಗೋಣ ಜೀಪಲ್ಲಿ ಹೋಗೋಕೆ ಮುಂಚೆ ಅಲ್ಲಿ ಸ್ಟಾರ್ಟ್ ಹೊಡೋಣ. ಪ್ಲಸ್ ಗೋಪುರದು ನೈಟ್ ಅಷ್ಟೊಂದು ಚೆನ್ನಾಗಿಲ್ಲ ಅನ್ಸೋದಲ್ಲ ವಿಡಿಯೋ. ಹೇಳಿ ಹೆಂಗಿದೆ ಅಂತ. ನನಗೆ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗೋದು. ಇದ್ರ ಸ್ಕ್ರೀನಲ್ಲಿ ಅಷ್ಟು ಜಸ್ಟಿಫೈ ಆಗಲ್ಲ. ಒಂದ್ಸತಿ ತೆಗೆದ್ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಕ್ಲಾರಿಟಿ ರಾತ್ರಿ ಹೊತ್ತು ಅಂತ. ಗೋಪುರ ರಾತ್ರಿ ಹೊತ್ತು ಅಷ್ಟೇ. ಡೇ ಟೈಮಲ್ಲಿ ತುಂಬ ಚೆನ್ನಾಗಿ ಕೊಡುತ್ತೆ HDR ವೀಡಿಯೋದಲ್ಲಿ. ಅಲ್ಲಿ ಇರೋ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ಲಸ್ ಇನ್ನೂ 360 ಬೇರೆ ತಂದಿದ್ದೀನಿ, ಅದರಲ್ಲೂ ಇನ್ನೂ ಚೆನ್ನಾಗಿರ್ತದೆ. ಫುಟೇಜಸ್ ಚೆನ್ನಾಗಿ ಸಿಗುತ್ತೆ. ಅದು ಸ್ಟಿಕ್ಕೆಲ್ಲ ಇದೆ. ಇದ್ರದ್ದೊಂದು ಮೈಕ್ದೊಂದು ಅಡಾಪ್ಟರ್ ಒಂದು ಉಳ್ಕೊಂಬಿಡ್ತು, ಅದರಿಂದ ಅದೊಂದು ಆಗಲಿಲ್ಲ. ಮತ್ತು ನನ್ನ ಮೊಬೈಲ್ ಮೈಕ್ ಇದೆಲ್ಲ ಅದೇನು ಮಾಡಿದ್ದೀನಿ, ಮೈಕ್ ತಂದಿದ್ದೀನಿ. ಬಟ್ ಐಫೋನ್ದು ಕನ್ವರ್ಟರ್ ಮತ್ತೆ ಹೋಗ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಮೈಕ್ ಇದ್ರೂ ಯೂಸ್ಲೆಸ್, ಯಾವುದಕ್ಕೂ ಕನೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಯೂಸ್ ಇಲ್ಲ ಅದು. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ ಇವತ್ತು. ನಾಳೆ ಸಿಗೋಣ ಡೇ 3. ಬಾಯ್.